ಮುಖ್ಯಮಂತ್ರಿಗಳ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಭಾರಿ ವಿಘ್ನ ಎದುರಾಗಿದೆ. ವಸತಿ ಯೋಜನೆ ಕಾರ್ಯಕ್ರಮದಲ್ಲಿ ಈಗ ಭಾರಿ ವಿಘ್ನ ಎದುರಾಗಿದೆ. ಮುಖ್ಯಮಂತ್ರಿಗಳ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಭಾರಿ ವಿಘ್ನ. ವಸತಿ ಯೋಜನೆ ಕಾರ್ಯಕ್ರಮದಲ್ಲಿ ಭಾರಿ ಅನಾಹುತ ಆಗಿದೆ. ದಿಢೀರಂತ ಕುಸಿದು ಬಿದ್ದ ನಾಯಕರ ಕಟ್ಔಟ್ಗಳು, ಉರುಳಿದ್ವು. ವೇದಿಕೆ ಮುಂದೆ ಹಾಕಿದ್ದ ನಾಯಕರ ಕಟ್ಔಟ್ಗಳು. ಕಟ್ಔಟ್ ಉರುಳಿದ ಪರಿಣಾಮ 4ವರಿಗೆ ಗಾಯ ಆಗಿದೆ. ಭಾರಿ ಅನಾಹುತ ಆಗಿದೆ. 3 ಗಾಯಾಳುಗಳು ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಕಿಮ್ಸ್ಗೆ ದೌಡಾಯಿಸಿದ ಪೊಲೀಸ್ ಕಮಿಷನರ್ ಶಶಿಕುಮಾರ್. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರು ಸಹ ಭೇಟಿಯನ್ನ ಕೊಡ್ತಾರೆ. ಮುಖ್ಯಮಂತ್ರಿಗಳ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಈಗ ಭಾರಿ ವಿಘ್ನ ಎದುರಾಗಿದೆ. ವಸತಿ ಯೋಜನೆ ಕಾರ್ಯಕ್ರಮದಲ್ಲಿ ಭಾರಿ ಅನಾಹುತ ಆಗಿದೆ. ದಿಢೀರಂತ ಕುಸಿದು ಬಿದ್ದ ನಾಯಕರ ಕಟ್ಔಟ್ಗಳು. ವೇದಿಕೆ ಮುಂದೆ ನಾಯಕರ ಕಟ್ಔಟ್ಗಳು ಉರುಳಿ ಬಿದ್ದಿದೆ. ಕಟ್ಔಟ್ ಉರುಳಿದ ಪರಿಣಾಮ 4ವರಿಗೆ ಗಾಯ ಕೂಡ ಆಗಿದೆ. 3 ಗಾಯಾಳುಗಳು ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಇನ್ನು ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಭಾರಿ ವಿಘ್ನ ಎದುರಾಗಿದೆ. ನೀವು ಗಮನಿಸ್ತಾ ಇದ್ದೀರ ಕಟ್ಔಟ್ಗಳು. ಆ ಕಟ್ಔಟ್ಗಳು ಉರುಳಿ ಬಿದ್ದಿದೆ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಒಂದು ಉರುಳಿ ಬೀಳ್ತಾ ಇದೆ ಆ ಒಂದು ಕಟ್ಔಟ್ಗಳು ಅಂತ. ಇದರಿಂದ ಸದ್ಯಕ್ಕೆ 4ವರಿಗೆ ಗಂಭೀರ ಗಾಯ ಕೂಡ ಆಗಿದೆ. ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ ಒಂದು ಆಸ್ಪತ್ರೆಯಲ್ಲಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಮುಖ್ಯಮಂತ್ರಿಗಳ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಈಗ ಭಾರಿ ವಿಘ್ನ ಎದುರಾಗಿರುವಂತದ್ದು. ಕಟ್ಔಟ್ಗಳೆಲ್ಲವೂ ಕೂಡ ಈಗ ಕೆಳಗಡೆ ಬಿದ್ದಿದೆ. ಯಾಕೆ ಅಷ್ಟೊಂದು ಕೇರ್ಲೆಸ್ ಆಗಿ ಕಟ್ಔಟ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ರ? ಜೊತೆಗೆ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಆನಂದ್? ಸಾಹಿತ್ಯ ಏನಂದ್ರೆ ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಅಂದ್ರೆ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಏನು ಸ್ಲಂ ಬೋರ್ಡ್ ದಿಂದ 40,000ಕ್ಕೂ ಅಧಿಕ ಮನೆಗಳ ನಿರ್ಮಾಣ ಮಾಡಿ ಸ್ಲಂ ಜನತೆಗೆ ಒಂದು ಏನು ಹಕ್ಕುಪತ್ರ ವಿತರಣೆ ಮಾಡುವಂತ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಎಐಸಿ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಸಿಎಂ ಸೇರಿದಂತೆ ಒಂದು ಪ್ರಮುಖ ಮುಖಂಡರು ಭಾಗವಹಿಸುತ್ತಿದ್ರು. ಈ ಸಂದರ್ಭದಲ್ಲಿ ಏನಂದ್ರೆ ಎಲ್ಲ ತಮ್ಮ ನಾಯಕರಿಗೆ ಕಟ್ಟೋಟಗಾಗಿ ಒಂದು ನಿರ್ಮಾಣ ಮಾಡಿದ್ದ ಬೃಹತ್ ವೇದಿಕೆ ಒಂದು ಕುಸಿದು ಬಿದ್ದಿದೆ. ಈ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಸುಮಾರು 4ವರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡಿರುವವರನ್ನು ಎಲ್ಲರೂ ಕೆಎಂಸಿ ಆಸ್ಪತ್ರೆಗೆ ಒಂದು ಏನು ಚಿಕಿತ್ಸೆಗೆ ಒಂದು ರವಾನಿಸಲಾಗಿದೆ. ಈಗಾಗಲೇ ಅವರಿಗೆ ಚಿಕಿತ್ಸೆ ನೀಡುತ್ತದೆ. ಚಿಕಿತ್ಸೆ ಈಗಾಗಲೇ ಅವರು ನೀಡುತ್ತ ಪರಿಣಾಮ ಯಾವುದೇ ರೀತಿಯಿಂದ ದೊಡ್ಡ ಅನಾಹುತ ತಪ್ಪದಾಗಿದೆ. ಯಾಕೆಂದ್ರೆ ಅದು ಕಟ್ಟೋಟ ಬಿದ್ದ ಸ್ಥಳದಲ್ಲೇ ಒಂದು ಸುಮಾರು 10ಕ್ಕೂ ಹೆಚ್ಚು ಜನರು ಒಂದು ಇದ್ರು. ಅಲ್ಲೇ 100 ಜನ ಭಾಗ್ಯವಂತ ಇದ್ರು. ಇನ್ನು ಕೆಲವು ಈ ಕಾರ್ಯಕ್ರಮ ಆಯೋಜನೆ ಏನು ಪ್ರಾರಂಭ ಆಗಿತ್ತು. ಕಾರ್ಯಕ್ರಮ ಪ್ರಾರಂಭ ಮುಂಚೆನೆ ಇದೊಂದು ಅವಘಡ ಸಂಭವಿಸಿದೆ. ಹೀಗಾಗಿ ಇದೊಂದು ದೊಡ್ಡ ಅನಾಹುತ ಇನ್ನೂ ತಪ್ಪದಂತಾಗಿದೆ. ಮತ್ತೆ ಈಗಾಗಲೇ ಸ್ಥಳಕ್ಕೆ ಏನು ಜಮೀರ್ ಅಹಮದ್ ಸಚಿವರು ಬಂದಿದ್ದಾರೆ ಮತ್ತು ಇತರ ಮುಖಂಡರು ಬಂದಿದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಪರಿಸ್ಥಿತಿಯನ್ನು ಅವಲೋಕನ ಮಾಡುತ್ತಿದ್ದಾರೆ. ಈ ಘಟನೆ ಹೇಗಾಯ್ತು ಏನಾಯ್ತು ಎಂಬುದು ಒಂದು ತನಿಖೆ ನಡೆತಾ ಇದೆ. ಏನು ಇದು ಕಾರ್ಯಕರ್ತರ ಒಂದು ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿದೆ ಅಂತ ಹೇಳ್ಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಕ್ಕು ಪತ್ರವನ್ನ ವಿತರಣೆ ಮಾಡಲಿಕ್ಕೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಕಾಂಗ್ರೆಸ್ ಸಮಾವೇಶ ಎದುರ್ದ ಇತ್ತು ಮಾನ್ಯ. ಎಷ್ಟು ಜನ ಇದ್ರಿ ನೀವು? 4 ಜನ. ಇಬ್ಬರ ಮ್ಯಾಗತ್ತೀವಿ ಬಿದ್ವಿ. ಹೌದಾ? ಏನ್ ಬಾಳ ಕಟ್ಟಾಗಿದ್ದೆ. ಹೌದಾ? ಎಷ್ಟೊತ್ತಿಗೆ ಆಗಿದ್ದಿದೆ? ಬೆಳಗ್ಗೆ 9:45. 9:45ಕ್ಕೆ. ಹೆಸರು ಏನಣ್ಣ? ಮಂಜುನಾಥ್. ಅವ್ರದ್ದು ವಿಶಾಲ್. ಹೌದು.